ಹೇ ಆಲ್ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಎಲ್ಲರೂ ಆರೋಗ್ಯವಾಗಿ ಕ್ಷೇಮವಾಗಿದ್ದೀರಾ ಅಂತ ಭಾವಿಸ್ತೀನಿ. ಸೊ ಬನ್ನಿ, ಹಾಗಿದ್ದರೆ ಇವತ್ತಿನ ಒಂದು ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಆ್ಯಂಡ್ ಶುರು ಮಾಡೋದಕ್ಕಿಂತ ಮುಂಚೆ ಆ್ಯಕ್ಚುಲಿ ಈ ಪ್ರಾಡಕ್ಟ್ ಬಗ್ಗೆ ನಾನು ಹಳೆ ವೀಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ. ಆ್ಯಂಡ್ ಇದನ್ನ ಹೇಗೆ ಯೂಸ್ ಮಾಡ್ಕೊಳ್ಳೋದು, ಐಬ್ರೋಸ್ ಮತ್ತು ಅಪ್ಪರ್ ಲಿಪ್ನ ಮಾಡೋಣ ಅಂತ ಅಂದ್ಕೊಂಡೆ ಇವತ್ತು. ಸೊ ಹಾಗಾಗಿ ನಿಮ್ಮ ಜೊತೆ ಶೇರ್ ಮಾಡ್ದಂಗೆ ಆಗುತ್ತೆ ಇವತ್ತಿನ ನನ್ನ ರುಟೀನ್ ಅಂತ ಅಂದ್ಕೊಂಡು ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಹೋಪ್ ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇರೋದು ಈಗಲೇ ಹೋಗ್ಬಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನ ಕ್ಲಿಕ್ ಮಾಡಿದೆ ನಾನು ಪ್ರತಿ ಸಲ ವೀಡಿಯೋ ಅಪ್ಲೋಡ್ ಮಾಡಿದಾಗಲೂ ಕೂಡ ಫಸ್ಟ್ ನನಗೆ ನೋಟಿಫಿಕೇಷನ್ ಸಿಗುತ್ತೆ. ಆ್ಯಂಡ್ ಅಷ್ಟೊಂದು ಏನು ಬೆಳೆದಿಲ್ಲ, ಬಟ್ ವೀಕ್ಲಿ ಒನ್ಸ್ ನನಗೆ ಮಸ್ಟ್ ಆ್ಯಂಡ್ ಶುಡ್ ಟು ಕೀಪ್ ದ ಸ್ಕಿನ್ ಹೆಲ್ದಿ. ಸೊ ಹಾಗಾಗಿ ಐ ಡೂ ಫ್ರಮ್ ಹಿಯರ್ ಟು ಇಯರ್ ಆ್ಯಂಡ್ ಒನ್ ಲೈನ್ ಹಿಯರ್ ಡೌನ್ವರ್ಡ್ಸ್ ಟು ದ ಲಿಪ್ಸ್. ಆ್ಯಂಡ್ ಆ್ಯಕ್ಚುಲಿ ನಮ್ಮ ಫೇಸಿಂದ ಯಾವುದೂ ರಿಮೂವ್ ಮಾಡೋದಿಲ್ಲ. ವೈ? ಬಿಕಾಸ್ ಮೈ ಸ್ಕಿನ್ ಇಸ್ ಟೂ ಸೆನ್ಸಿಟಿವ್. ಆ್ಯಂಡ್ ಸೊ ಯಾ, ಲೆಟ್ಸ್ ಗೆಟ್ ಸ್ಟಾರ್ಟೆಡ್ ದ ವಿಡಿಯೋ. ಆ್ಯಂಡ್ ಹೋಪ್ಫುಲಿ ನಿಮ್ಮೆಲ್ಲರಿಗೂ ನನ್ನ ವ್ಲಾಗ್ಸ್ ಇಷ್ಟ ಆಗ್ತದೆ ಅಂತ ಭಾವಿಸ್ತೀನಿ. ಆ್ಯಂಡ್ ಇನ್ನು ಮೋರ್ ವೀಡಿಯೋಸ್ ಟು ಕಮ್, ಸ್ಟೇ ಟ್ಯೂನ್ಡ್. ಆ್ಯಂಡ್ ಡೈಲಿ ವ್ಲಾಗ್ನ ಶೂಟ್ ಮಾಡಿ ಅಪ್ಲೋಡ್ ಮಾಡೋದಕ್ಕೆ ಟ್ರೈ ಮಾಡ್ತಾ ಇದ್ದೀನಿ. ಸೊ ಬನ್ನಿ, ಐ ಆಮ್ ಟು ಎಕ್ಸೈಟೆಡ್ ಟು ದಿಸ್ ವಿಡಿಯೋ. ಸೊ ಫಸ್ಟ್ನೇದಾಗಿ ಲೆಟ್ ಮೀ ಅಪ್ಲೈ ಸಮ್ ಅಲೋವೆರಾ ಜೆಲ್. ಇದು ಪ್ಲಮ್ ಅಲೋವೆರಾ ಜೆಲ್ ಮತ್ತು ಇದು ಫ್ರಾಗ್ರೆನ್ಸ್ ಫ್ರೀ ಇದೆ ಮತ್ತು ನೋ ಆರ್ಟಿಫಿಷಿಯಲ್ ಕಲರ್ಸ್. ಆ್ಯಂಡ್ ಇದು ನಾನು ನೈಕಾದಲ್ಲಿ ಪರ್ಚೇಸ್ ಮಾಡಿದ್ದು. ಆ್ಯಂಡ್ ಇದ್ರಲ್ಲಿ ತುಂಬ ಲೈಕ್ ಒಂದು 2 ವರ್ಷದಿಂದ ಯೂಸ್ ಮಾಡ್ತಾ ಇದ್ದೀನಿ ನಾನು. ಲೈಕ್ ಇಟ್ಸ್ ಹೆವನ್ಲಿ ರಿಸಲ್ಟ್ ಅಂತಲೇ ಹೇಳ್ಬೋದು. ಸೊ ಬಿಗಿನರ್ಸಿಗೆ ದಿಸ್ ಇಸ್ ಅ ವೆರಿ ಬೆಸ್ಟ್ ಗುಡ್ ಪ್ರಾಡಕ್ಟ್. ಐ ಥಿಂಕ್ ಇದು ಜಸ್ಟ್ ಪ್ರೈಸ್ ಬಂದುಬಿಟ್ಟು ಸಮ್ 390 400 ಸಮಥಿಂಗ್ ಇರ್ಬೋದು, ಡಿಪೆಂಡ್ಸ್ ಅಪಾನ್ ದ ಕ್ವಾಂಟಿಟಿ ಆಲ್ಸೋ. So first apply here and then downwards, at least 5 seconds ಆದ್ರೂ let it be on skin. ಅಬ್ಸರ್ವ್ ಮಾಡ್ಕೋಬೇಕಲ್ವಾ. Little is enough, much product not provided. And ಐಬ್ರೋಸ್, ಬೇರೆ ನೀವೆಲ್ಲಿ ಐಬ್ರೋಸ್ ಮಾಡ್ತೀರಾ, ಇನ್ ವಿಚ್ ಶೇಪ್ ದಟ್ ಡೈರೆಕ್ಷನ್ ನೀವು ಅಪ್ಲೈ ಮಾಡಿಕೊಂಡ್ರೆ ಸಾಕು. ಸೊ ಇವಾಗ ಯಾವ ಡೈರೆಕ್ಷನಲ್ಲಿ ಯು ಹ್ಯಾವ್ ಟು ಸಿ, ಲೈಕ್ ಹಿಂಗೆ, ಲೈಕ್ ಇಫ್ ದ ಹೇರ್ ಗ್ರೋಸ್ ಲೈಕ್ ದಿಸ್ ಡೌನ್ವರ್ಡ್ಸ್, ಯು ಹ್ಯಾವ್ ಟು ಪುಟ್ ದ ರೇಸರ್ ಅಪ್ ಸೈಡ್. ಸೊ ಅವಾಗ ನೀಟಾಗಿ ಕ್ಲೀನಾಗಿ ಇದಾಗುತ್ತೆ. ಸೊ ಈ ಸೈಡ್ ಬೆಳೆದಿದ್ರೆ ಈ ಸೈಡ್. ಸೊ ಇದನ್ನೇನು ಮಾಡ್ತೀನಿ, ಲೈಕ್ ಸೊ ನಾವು ಇವಾಗ ಲೈಕ್ ಅಪ್ವರ್ಡ್ಸ್ ಅನ್ಕೋತಾ ಹೋಗ್ತೀನಿ ಲೋವರ್ ಲಿಪ್ಪಿಗೆ. ಸೊ ಫಸ್ಟ್ನೇದಾಗಿ ನಾನು ಇಲ್ಲಿ ಅಪ್ಪರ್ ಲಿಪ್ನ ಮುಗಿಸ್ಬಿಟ್ಟು ಮತ್ತು ಲೋವರ್ ಲಿಪ್, ದೆನ್ ಐಬ್ರೋಸ್, ವಿಲ್ ಗೋ ಟು ಐಬ್ರೋಸ್. ಸೊ ನೋಡಿ, ನೀವು ಡಿಫ್ರೆನ್ಸ್ ನೋಡ್ತಾ ಇರ್ಬೋದು. ಇಲ್ಲಿಗೂ ಆ್ಯಂಡ್ ಇಲ್ಲಿಗೂ ಡಿಫ್ರೆನ್ಸ್ ನೋಡ್ತಾ ಇರ್ಬೋದು. ನಾನು ಒಂದು 2 ವೀಕ್ಸ್ ಆಯ್ತು ಅನಿಸುತ್ತೆ ಮಾಡಿ. ಸೊ ಹಾಗಾಗಿ ಮಾಡೋಣ ಅಂತ ಅಂದ್ಕೊಂಡು ಐ ಆಮ್ ಡೂಯಿಂಗ್ ಇಟ್. ಪ್ರಾಡಕ್ಟ್ದು ಲಿಂಕ್ ಬೇಕಿದ್ರೆ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಯು ಗೈಸ್ ಕ್ಯಾನ್ ಚೆಕ್ ಇಟ್ ಔಟ್. ಆ್ಯಕ್ಚುಲಿ ಏನಂತಂದರೆ, ಲೈಕ್ ಯು ಕ್ಯಾನ್ ಸಿ ದ ಡಿಫ್ರೆನ್ಸ್. ಐ ಹ್ಯಾವ್ ರಿಮೂವ್ ದ ಹೇರ್ಸ್ನ. ಸಿ ನನ್ನ ಸ್ಕಿನ್ ಏನಾದರೂ ಲೈಕ್ ನಾನೇನಾದರೂ ನನ್ನ ಫೇಶಿಯಲ್ದು ಹೇರ್ಸ್ ರಿಮೂವ್ ಮಾಡಿದೆ ಅಂತಂದರೆ ಮೈ ಸ್ಕಿನ್ ಗೆಟ್ಸ್ ಇವನ್ ಬೆಟರ್ ಟೋನ್. ಬಟ್
ನಾವು ಹೊರಗಡೆ ಸ್ಕಿನ್ ಎಕ್ಸ್ಪೋಸ್ ಮಾಡೋದ್ರಿಂದ ಸನ್ನಿಗೆ, ಸೊ ಆದಷ್ಟು ಡೋಂಟ್ ಡೂ ಮಚ್ ಫಾರ್ ಯೋರ್ ಫೇಸ್. ನೋಡಿ, ಯು ಕ್ಯಾನ್ ಸಿ ದ ಡಿಫ್ರೆನ್ಸ್ ಇವೆಂಚುಲಿ. ಸೊ ನಾನು ಎಷ್ಟು ಇವಾಗ ಹೇರ್ ಸ್ಟ್ರೋ ಮಾಡಿದ್ದೀನಿ ಇಲ್ಲಿ, ಸೊ ಕಲರ್ ಡಿಫ್ರೆನ್ಸ್ ಆಟೋಮೆಟಿಕಲಿ ಮ್ಯಾಚಸ್. ಅದಕ್ಕೆ ನಾವೆಲ್ಲರೂ ಹೊರಗೆ ಹೋಗಬೇಕು ಅಂದಾಗ ಬಿಫೋರ್ 1 day or 2 day ನೀವು ಮಾಡಿಕೊಂಡ್ರೆ ಇಟ್ ವಿಲ್ ಬಿ ಬೆಟರ್. ಯಾಕೆಂತಂದರೆ ಅವಾಗೇ ಮಾಡ್ಕೊಂಡ್ರಿ ಅಂದರೆ ಈ ಥರ ಮಚ್ ಡಿಫ್ರೆನ್ಸ್ ಕಾಣುತ್ತೆ ಆ್ಯಂಡ್ ತುಂಬ ಅಸಹ್ಯ ಕೂಡ ಕಾಣುತ್ತೆ. ಹಾಗಾಗಿ ಈಗ ನೀವು ಎಲ್ಲ ಫಂಕ್ಷನ್ಸ್ಗೆಲ್ಲ ಹೇಗೆ ಪ್ರಿಪೇರ್ ಆಗಿ 1 week ಬಿಫೋರ್ ಎಲ್ಲ ಮಾಡ್ಕೊತೀರ ಸ್ಕಿನ್ನ, ಲೈಕ್ ದಟ್ ಯು ಹ್ಯಾವ್ ಟು ಡೂ ಇಟ್ ಇನ್ ಹೋಮ್ ಆಲ್ಸೋ. ಆಫ್ಟರ್ ಶೇವಿಂಗ್ ಇಟ್ ನೀಟ್ಲಿ, ಆಫ್ಟರ್ ರಿಮೂವಿಂಗ್ ಆಲ್ ದ ಎಕ್ಸಸ್, ಯು ಹ್ಯಾವ್ ಟು ಗೆಟ್ ನೀಟ್ಲಿ ವಾಶ್ಡ್. ನೆಕ್ಸ್ಟ್ ಟೈಮ್ ಯೂಸ್ ಮಾಡಬೇಕಾದ್ರೆ ಇಟ್ ಶುಡ್ ಬಿ ನೀಟ್ ಆ್ಯಂಡ್ ಕ್ಲೀನ್. ಸೊ ನೆಕ್ಸ್ಟ್ ಇವಾಗ ಬರೋದಾದರೆ ಲೆಟ್ಸ್ ಗೋ ಟು ದ ಐಬ್ರೋಸ್. ಆ್ಯಂಡ್ ಅಪ್ಲೈ ರಿವನ್ಸ್. ಆ್ಯಕ್ಚುಲಿ ಇವತ್ತು ಇದು ಕ್ಯಾಮ್ರಾ ಕಾನ್ಷಿಯಸ್ ಇತ್ತಲ್ಲ, ಸೊ ಹಾಗಾಗಿ ಇನ್ನೊಂದು ಲೇಯರ್ ಜಾಸ್ತಿ ಆಗಿದೆ, ಬಟ್ ಇಟ್ಸ್ ಓಕೆ. I was just removing this part, ಬಟ್ ಇವತ್ತು ಒಂದು ಕಾಲಿನ್ಸ್ ತೆಗ್ದುಬಿಟ್ಟಿದ್ದೀನಿ. ಲೈಕ್ ಐ ಆಮ್ ಫೀಲಿಂಗ್ ಏನೋ ಒಂಥರ ಹೊಸದಾದ್ರೂ ಕೂಡ ತುಂಬ ನರ್ವಸ್ನೆಸ್ ಸ್ಟಾರ್ಟ್ ಆಗುತ್ತೆ. ಐ ಡೋಂಟ್ ನೋ ವೈ. I don't know. Okay. ಸಿ, ನಿಮ್ಗೆ ಇವಾಗ ಡಿಫ್ರೆನ್ಸ್ ತೋರಿಸ್ತೀನಿ ನಾನು ಹೇಗೆ ಕಾಣ್ತಿದೆ ನನ್ನ ಸ್ಕಿನ್ ಟೋನ್ ಅಂದ್ಬಿಟ್ಟು. ಸೊ ಇದಿಷ್ಟು ತೆಗ್ದಿದ್ದೀನಿ ನೋಡಿ, ಕರೆಕ್ಟ್. ಲೆಟ್ಸ್ ಡೂ ದ ಐಬ್ರೋಸ್ ನೌ. So ನೋಡಿ, this much of excess hair I got. You have to be very careful while doing it, ಯಾಕಂದರೆ ಕರೆಕ್ಟ್ ಶೇಪ್ ಮ್ಯಾಟರ್ಸ್ ಅಲ್ಲ. ಸೊ ನಂದು ಲೈಕ್ ಇಟ್ಸ್ ಲೈಕ್ ಆರ್ಚ್ ಶೇಪ್. ಸೊ ಒಂಥರ ನನ್ನ ಒಂದು ಸೈಡ್ ಯಾವುದೋ ಜಾಸ್ತಿ ಇದೆ, ಒಂದು ಸೈಡ್ ಕಮ್ಮಿ ಇತ್ತು, ಬಟ್ ಇವೆಂಚುಲಿ ನಾವು ಇಟ್ಸ್ ಗ್ರೋನ್ ವೆರಿ ವೆಲ್. ವೈ? ಬಿಕಾಸ್ ನಾನಿವಾಗ ಐಬ್ರೋ ಪೆನ್ಸಿಲ್ಸ್ನ ಯೂಸ್ ಮಾಡ್ತಾ ಇದ್ದೀನಿ. ಇನ್ನೂ ಒಂದು ಏನು ಟಿಪ್ಸ್ ಕೊಡೋದಕ್ಕೆ ಇಷ್ಟಪಡ್ತೀನಿ ಅಂದರೆ, ಆದಷ್ಟು ಎಲ್ಲರೂ ಹೊರಗಡೆ ಹೋದಾಗ, ಡೈಲಿ ಎಲ್ಲ ಹೊರಗಡೆ ಹೋದಾಗ ಇವೆಂಚುಲಿ ನೀವು ಸ್ವಲ್ಪ ಐಬ್ರೋ ಪೆನ್ಸಿಲ್ನ ಯೂಸ್ ಮಾಡಿ, ರೀಗ್ರೋತ್ಗೆ ಚೆನ್ನಾಗಾಗುತ್ತೆ. ಆ್ಯಂಡ್ ಆಲ್ಸೋ ಅಪ್ಲೈ ದ ಆಯಿಲ್. ನೀವು ತಲೆಗೆ ಎಣ್ಣೆ ಹಾಕಬೇಕಾದ್ರೆ ಸ್ವಲ್ಪ ಐಬ್ರೋಸ್ ಮತ್ತು ಇದಕ್ಕೂ ಕೂಡ ಅಪ್ಲೈ ಮಾಡಿ. ಗ್ರೋತ್ ಆಗೋದಿಲ್ಲ, ಬಟ್ ಇಟ್ ಥಿಕನ್ಸ್ ದ ಏರ್ ಆ್ಯಂಡ್ ಎಲ್ಲಾದರೂ ಸ್ವಲ್ಪ ಖಾಲಿ ಇದ್ದ ಜಾಗದಲ್ಲಿ ಬೆಳವಣಿಗೆ ಆಗೋ ಚಾನ್ಸಸ್ ಇರುತ್ತೆ ಹೇರ್. ಸೊ ಹಾಗಾಗಿ sorry for my different face expressions. ಏನಪ್ಪ ಹಾಂ ಏನ ಹಾಂ ನೀರು ಕುಡಿಯಕ್ಕ? ಹ್ಞೂ ತಗೊಂಡೋಗಿದ್ದಲ್ಲೇ. ಅಪ್ಪ ನಾನು ಲೋವರ್ ಲಿಪ್
I don't know why I'm just going constantly. My mind is all here only. I don't know, I have removed one layer extra and I'm feeling like now guilt what I did. So careful. ಸೊ ಸ್ವಲ್ಪ ಅಲೋವೆರಾ ಏನು ನೀವು ರಿಮೂವ್ ಮಾಡೋದಕ್ಕೆ ಹೋಗಬೇಡಿ ಅಥವಾ ವೈಪ್ ಆಫ್ ಮಾಡ್ಕೋಬೇಡಿ. ಲೆಟ್ ಇಟ್ ಬಿ ಆನ್ ಯುವರ್ ಸ್ಕಿನ್ ಫಾರ್ ಅ ವೈಲ್. ಯಾಕಂತಂದರೆ ಇವಾಗ ನೀವು ಲೈಕ್ ಯು ಹ್ಯಾವ್ ಡಿಡ್ ಇಟ್ ನೋ. ಆಫ್ಟರ್ ಡೂಯಿಂಗ್ ಆಲ್ ದಿಸ್, apply some good amount of aloe vera gel or any ಅಟ್ಲೀಸ್ಟ್ ಇದನ್ನಾದರೂ ಅಪ್ಲೈ ಮಾಡಿ, ಇಲ್ಲಾಂದರೆ ಫೇಸ್ ವಾಶ್ ಮಾಡಿ, ಸ್ವಲ್ಪ ಮಾಯ್ಶ್ಚರೈಸರ್ ಆದರೂ ಅಪ್ಲೈ ಮಾಡಿ. ಬಿಕಾಸ್ ಅವಾಗಿನ ತೆಗ್ದಿರ್ತಿರಲ್ಲ, ಇರಿಟೇಷನ್ಸ್ ಮತ್ತು ರೆಡ್ನೆಸ್ ಆಗೋದಿಲ್ಲ. ಆ್ಯಂಡ್ ಐ ವಿಲ್ ಕೀಪ್ ಇಟ್ ಫಾರ್ ಹಾಫ್ ಆನ್ ಅವರ್ ಆ್ಯಂಡ್ ಆಫ್ಟರ್ ದಟ್ ಐ ವಾಶ್ ಇಟ್ ಆಫ್. ಸೊ ನನಗೆ ಸ್ವಲ್ಪ ತಿನ್ ಅಂದರೆ ತುಂಬ ಇಷ್ಟ ಆಗೋದಿಲ್ಲ. ವೈ? ಬಿಕಾಸ್ ಮೈ ಫೇಸ್ ಡಸಂಟ್ ಸೂಟ್ ಫಾರ್ ದ್ಯಾಟ್. ನನ್ನ ವೆಡ್ಡಿಂಗಿಗೆ ಕೂಡ ಅಷ್ಟೇ, ನಾನು ಲೈಕ್ ಐ ಲಿಟ್ರಲಿ ಟೋಲ್ಡ್ ದೆಮ್ ಟು ಮೇಕ್ ಅ ಥಿಕ್ ಐಬ್ರೋಸ್. ಸೊ ಹಾಗಾಗಿ ಆವತ್ತಿಂದ ನಾನು ಇಲ್ಲಿವರೆಗೂ ಲೈಕ್ ನನ್ನ ಐಬ್ರೋಸ್ ಯಾವತ್ತೂ ನಾನು ತಿನ್ ಮಾಡಿಸಿಲ್ಲ. ಆ್ಯಂಡ್ ಫ್ರಮ್ ಪಾಸ್ಟ್ 3 years ಐ ಆಮ್ ಡೂಯಿಂಗ್ ಇಟ್ ಮೈ ಸೆಲ್ಫ್ ಓನ್ಲಿ. ನಾನು ಪಾರ್ಲರ್ನ ಪ್ರಿಫರ್ ಮಾಡೋದಿಲ್ಲ ಫಾರ್ ಎನಿ ಫೇಶಿಯಲ್ ಆರ್ ಎನಿ ಕ್ಲೀನಪ್. ಐ ಡಸಂಟ್ ಗೋ ಫಾರ್ ಪಾರ್ಲರ್, ಓನ್ಲಿ ಫಾರ್ ಹೇರ್ ಕಟ್ ಅಷ್ಟೇ ನಾನು ಪ್ರಿಫರ್ ಮಾಡೋದು. ಆ್ಯಂಡ್ ಅದೇನೋ ನನಗೆ ಗೊತ್ತಾಗಲ್ಲ, ಇತ್ತೀಚೆಗೆ ಲೈಕ್ ತುಂಬ ಕೆಮಿಕಲ್ಸ್ ಇರೋವಂಥ ಪ್ರಾಡಕ್ಟ್ಸ್ ಎಲ್ಲ ನನ್ನ ಸ್ಕಿನ್ನಿಗೆ ಬಿದ್ದಾಗ, ಇವನ್ ಫಾರ್ ಕ್ಲೀನಪ್ ಆಲ್ಸೋ ಸಡನ್ಲಿ ಹಾಫ್ ಆನ್ ಅವರ್ ಕೂಡ ಅಲ್ಲ, ಒಂದು 15-20 ಮಿನಿಟ್ಸಲ್ಲೇ ನನಗೆ ರ್ಯಾಷಸ್ ಆಗಿ ಪಿಂಪಲ್ಸ್ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಐ ಅವಾಯ್ಡ್ ಇಟ್. ಇವತ್ತಿನ ಒಂದು ವಿಡಿಯೋ ನಿಮ್ಮೆಲ್ಲರಿಗೂ ಯೂಸ್ಫುಲ್ ಆಗಿದೆ ಅಂತ ಭಾವಿಸ್ತೀನಿ. ಆ್ಯಂಡ್ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಹೊಸ ಕಂಟೆಂಟ್ ಜೊತೆ ಬರ್ತೀನಿ. ಆ್ಯಂಡ್ ನೆಕ್ಸ್ಟ್ ಗೆಟ್ ರೆಡಿ ವಿತ್ ಮೀ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ನಾಳೆ ನಾಡಿದ್ರಲ್ಲಿ ನಾವು ಹೊರಗೆ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ. ಸೊ ಲೆಟ್ಸ್ ಮೇಕ್ ಅ ಪ್ಲ್ಯಾನ್ ರಿಲೇಟೆಡ್ ಟು ದಟ್ ಆ್ಯಂಡ್ ಮೇಕ್ ಅ ವಿಡಿಯೋ. ಆ್ಯಂಡ್ ಅಂಟಿಲ್ ದೆನ್ ಕೀಪ್ ವಾಚಿಂಗ್ ಮೈ ಓಲ್ಡ್ ವೀಡಿಯೋಸ್. ಆ್ಯಂಡ್ ನಾವು ಇವಾಗ ಏನು ವೀಡಿಯೋ ಇದೆ ಅದಕ್ಕೆ ಕೂಡ ನೀವೇನು ಮಾಡಬೇಕು, ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಮತ್ತು ತಪ್ಪದೆ ಸಬ್ಸ್ಕ್ರೈಬ್ ಕೂಡ ಮಾಡಿ ಅಂತ ಹೇಳ್ತಾ ಮತ್ತೆ ಹೊಸ ವ್ಲಾಗಲ್ಲಿ ಸಿಗ್ತೀನಿ ಫ್ರೆಂಡ್ಸ್. ಅಂಟಿಲ್ ದೆನ್ ಟೇಕ್ ಕೇರ್, ಬೈ, ಲಾಟ್ಸ್ ಆಫ್ ಲವ್.